ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡಬೇಕು. ಅವರು ಮುಖ್ಯಮಂತ್ರಿ ಮಗ ಇರಬಹುದು, ಯಾರೇ ಇರಬಹುದು, ಯತೀಂದ್ರಗೆ ನೋಟಿಸ್ ಕೊಡಬಹುದು. ಬೇಳೂರು ಗೋಪಾಲಕೃಷ್ಣ ಕೊಟ್ಟಂತ ಹೇಳಿಕೆ. ಸಿಎಂ ಪುತ್ರನಾಗಿರೋ ಹಿನ್ನೆಲೆ ಯತೀಂದ್ರ ಹೇಳಿಕೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಯತೀಂದ್ರಗೆ ನೋಟಿಸ್ ಕೊಡೋ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಬಿಹಾರ್ ಚುನಾವಣೆ ನಂತರ ಕ್ರಾಂತಿ ಆಗಬಹುದು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ನಾನು ಸಿದ್ದು ಬಣದಲ್ಲೂ ಇಲ್ಲ, ಡಿಕೆಶಿ ಬಣದಲ್ಲೂ ಇಲ್ಲ, ಪಕ್ಷದ ನಿಷ್ಠಾವಂತ ನಾನು. ಬೇಳೂರು ಗೋಪಾಲಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟಿರೋದಿದೆ. ಬಿಹಾರ್ ಚುನಾವಣೆಯ ನಂತರ ಕ್ರಾಂತಿ ಆಗಬಹುದು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲೇ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಮಾತಾಡ್ತಾ ಇರೋವಾಗ, ಚರ್ಚೆ ನಡೀತಿರೋವಾಗ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಅದೇ ಆಂಗಲ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಎಂಬ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ? ಇದು ಮೊನ್ನೆ ಹೇಳಿಕೆ ಕೊಟ್ಟ ಮೇಲೆ ಹೊಸ ಸಂಚಲನ ಮೂಡಿದೆ. ಅದು ರಾಜ್ಯದ ಮುಖ್ಯಮಂತ್ರಿಗಳ ಮಗನಾಗಿ ಇರೋದ್ರಿಂದ ಈ ಹೇಳಿಕೆ ಸ್ವಲ್ಪ ಸ್ಟ್ರಾಂಗ್ ಆದಂಗೆ ಕಾಣ್ತಾ ಇದೆ. ನಾನು ಹೇಳೋದಿಷ್ಟೇ, ಇವತ್ತು ಯಾವುದೇ MLAಗಳು ಹೇಳಿಕೆ ಕೊಟ್ಟರೆ ಇದು ಮುಖ್ಯಮಂತ್ರಿಗಳು ಮಾಡುವಂಥದ್ದಲ್ಲ. ಇದು ಅವರ ವೈಯಕ್ತಿಕ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಆಗಲೇ ಹೇಳ್ದಂಗೆ ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ. ಆದರೆ ಕೊಡೋದು ಬಿಡೋದು ಎಲ್ಲ ಕೇಂದ್ರದ ನಾಯಕರ ನಿರ್ಧಾರ ಬಿಟ್ಟರೆ ನಮ್ಮ ವೈಯಕ್ತಿಕ ನಿರ್ಧಾರಗಳು ಆಗೋದಲ್ಲಿವಲ್ಲ. ಹಾಗಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಾಗೇನಾದ್ರು ಮಾತಾಡಿದ್ದಿದ್ರೆ ವರಿಷ್ಠರು ನೋಟಿಸ್ ಕೊಡುವಂಥದ್ದು ಏನೋ ಇದೆ, ಹಿಂದೆಲ್ಲ ಮಾಡಿದ್ದಾರೆ. ಕೆಲವರಿಗೆಲ್ಲ ನೋಟಿಸ್ ಕೊಟ್ಟಂಗೆ ಅವರಿಗೂ ಕೊಡ್ಬೋದೇ ನನಗೆ ಗೊತ್ತಿಲ್ಲ. ಸರ್, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೋ ಡಿಸೆಂಬರ್ಲ್ಲಿ ಆಗುತ್ತೋ? ಸದ್ಯಕ್ಕೆ ಯಾವುದೇ ಕ್ರಾಂತಿ ಇಲ್ಲ. ನೀವು ಕ್ರಾಂತಿ ಗೀಂತಿ ಯಾವ ಸಬ್ಜೆಕ್ಟ್ ಈಗ ನಡೀತಾ ಇಲ್ಲ ನಮ್ಮ ಪಕ್ಷದಲ್ಲಿ. ಬರುವ ಬಿಹಾರ ಚುನಾವಣೆ ಆಗಿದ್ದರಿಂದ ಯಾವುದೇ ಕ್ರಾಂತಿ ಗೀಂತಿ ಏನೂ ನಡೆಯಲ್ಲ. ಬಿಹಾರ ಚುನಾವಣೆಯ ನಂತರ ಈ ಪ್ರಕ್ರಿಯೆ ಮತ್ತೆ ಶುರುವಾಗಬಹುದು ಅಂತ ನನಗೆ ಅನಿಸ್ತದೆ. ಬಣಗಳ ರಾಜಕೀಯ ಶುರು ಆಗಿದೆ. ನೀವು ಯಾವ ಬಣ ಸರ್? ನಾನು ಕಾಂಗ್ರೆಸ್ಸಿನ ನಿಷ್ಠಾವಂತ ಬಣ. ನನಗೆ ಕಾಂಗ್ರೆಸ್ಸೇ ಒಂದು ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವ ಬಣ ನಮ್ದಿಲ್ಲ. ನನಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬೇಕು, DK ಸಾಹೇಬರು ಬೇಕು, ಸತೀಶ್ ಜಾರಕಿಹೊಳಿಯವರು ಬೇಕು. ನಮಗೆಲ್ಲರೂ ನಮ್ಮ ಲೀಡ್ರೇ. ಹಾಗಾಗಿ ನಾನು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಒಬ್ಬ ಕಾಂಗ್ರೆಸ್ಸಿಗ. ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಬಂದ್ರೆ ಒಪ್ಕೊಳ್ತೀರಾ? ಅದೆಲ್ಲ ವರಿಷ್ಠರು ತೀರ್ಮಾನ ಮಾಡಿದಾಗ ವರಿಷ್ಠರು ಯಾರನ್ನ ತೀರ್ಮಾನ ಮಾಡ್ತಾರೆ ಅವ್ರನ್ನ ಒಪ್ಕೋತೀನಿ ನಾನು. ಮುಂದೆ CM ಬದಲಾವಣೆ ಆಗಲಿ ಅಥವಾ ಸಚಿವ ಸಂಪುಟದ ಪುನರಚನೆ ಆಗಲಿ, ಆ ಸಂದರ್ಭದಲ್ಲಿ ತಮ್ಮ ಹಕ್ಕೇನು ಸರ್? ನಮ್ಮ ಹಕ್ಕೇನಿಲ್ಲ. CM ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗ್ತೀವಿ. ನಮ್ಮ ಆಕಾಂಕ್ಷಿ ಇದ್ದೀವಿ, ನಮಗೂ ಒಂದು ಅಧಿಕಾರ ಕೊಡಿ, ಭದ್ರಿಸಿ ನೋಡಿ ಅಂತ ಕೇಳ್ತೀವಿ. ಅಷ್ಟು ಬಿಟ್ಟರೆ ಕೊಟ್ಟರೆ ತಗೊಳ್ತೀವಿ, ಕೊಡೋದ್ರೆ ಭಿನ್ನಮತ ಮಾಡಲ್ಲ, ಯಾವುದೇ ತೊಂದರೆ ಕೊಡಲ್ಲ. ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಶಿವಮೊಗ್ಗದ ಕ್ಯಾಂಪಸ್ನ ಅತಿಥಿ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.